ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ ಇವತ್ತು ನಾವು ಕೊರಿಯನ್ ಸ್ಟೈಲಲ್ಲಿ ಹೇಗೆ ನಾವು ವೆಜಿಟೇಬಲ್ ಪ್ಯಾನ್ ಕೇಕ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಹೌದು, ಹಾಗೆ ಮಕ್ಕಳಿಗೆ ಒಂದು ಬೆಸ್ಟ್ ಲಂಚ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಸೊ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಂಡ್ಬಿಡೋಣ. ನಾವು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಸೌತೆಕಾಯಿ, ಹಾಗೆ 2 ಕ್ಯೂಬ್ ಪನ್ನೀರ ತೊಗೊಂಡಿದ್ದೀನಿ, ಹಸಿಮೆಣಸಿನಕಾಯಿ 2 ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಶುಂಠಿ, ಚಿಕ್ಕ ಸೈಜಸ್ ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ 3 ರಿಂದ 4 ನಾನು ಪಾಲಕ್ ಎಲೆನ ತೊಗೊಂಡಿದ್ದೀನಿ. ಪಾಲಕ್ಕು ನಮ್ಮ ಕಣ್ಣಿಗೆ ಆಗಲಿ ನಮ್ಮ ಫೋಲಿಕ್ ಆ್ಯಸಿಡ್ ಪ್ರೊಟೆಕ್ಷನ್ ತುಂಬಾ ಒಳ್ಳೆಯದು. ಸೊ ಬನ್ನಿ ನಾವು ಸೌತೆಕಾಯಿನ ತೊಗೊಂಡು ಚೆನ್ನಾಗಿ ಒಂದು ತುರ್ಕೋಬೇಕಾಗತ್ತೆ. ಚೆನ್ನಾಗಿ ತುರ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 10 ರಿಂದ 15 ನಿಮಿಷ ಬಿಡಬೇಕಾಗತ್ತೆ. ಬಿಟ್ಟಿದ್ದು ಆದಮೇಲೆ ನೀವು ಒಂದು ನೀರಿನ ಅಂಶ ಚೆನ್ನಾಗಿ ಹಿಂಡ್ಕೋಬೇಕಾಗುತ್ತೆ. ನೋಡಿ, ನಿಮ್ಮ ನೀರಿನ ಅಂಶ ಇರಬಾರ್ದು. ಸೊ ನೀರಿನ ಅಂಶ ಇದ್ದರೆ ನಿಮ್ಮದು ಬ್ಯಾಟರ್ ತುಂಬಾ ನೀರು ಥರ ಕನ್ಸಿಸ್ಟೆನ್ಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ನೀರನ್ನ ತೆಗಿಬೇಕಾಗುತ್ತೆ ಕಂಪ್ಲೀಟ್ಲಿ. ಸೊ ಹಿಂಡ್ಕೊಂಡಿದ್ದಾದ್ಮೇಲೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದಕ್ಕೆ ನಾವು ತುರಿದಿರೋ ಅಂಥ ಕ್ಯಾರೆಟು, ಹಾಗೆ ಸ್ವಲ್ಪ ತುರಿದಿರೋ ಅಂಥ ನಾವು ಪನ್ನೀರನ್ನ ಹಾಕ್ಕೊತಾ ಇದ್ದೀನಿ. ಅದು ಅಲ್ಲೇ ನಾನು ಒಂದು ಸ್ವಲ್ಪ ತುರಿದಿರೋ ಅಂಥ ಸ್ವಲ್ಪ ಶುಂಠಿನ ಹಾಕ್ಕೊಂಡಿದ್ದೀನಿ, ಹಾಗೆ ಉದ್ದಗೆ ಹಚ್ಚಿರೋ ಅಂಥ ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಖಾರಕ್ಕೋಸ್ಕರ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನೀವು ಸ್ಲೈಸಸಲ್ಲಿ ಬೇಡ ಅಂದರೆ ನೀವು ಮಿಕ್ಸಿಲಿ ಒಂದು ರೌಂಡ್ ಹಾಕ್ಕೊಂಡು ಪೇಸ್ಟ್ ಕೂಡ ಮಾಡ್ಕೋಬೋದು. ಆಮೇಲೆ ಸಣ್ಣಂಗೆ ಹಚ್ಚಿರೋಂಥ ಪಾಲಕ್ ಎಲೆನ ಹಾಕ್ಕೊತಾ ಇದ್ದೀನಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ ಸಣ್ಣಂಗೆ ಹಚ್ಚಿರೋಂಥದ್ದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಆರಿಗ್ಯಾನೋ, ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಚಿಲ್ಲಿ ಫ್ಲೇಕ್ಸ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಿ. ಸೊ ತುಂಬ ಸ್ಪೈಸಿ ಆಗೋದು ಬೇಡ. ಸೊ ಇದು ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ಒಂದು 10 ರಿಂದ 15 ನಿಮಿಷ ಬಿಟ್ಟಿದ್ದಾದಮೇಲೆ ಈರುಳ್ಳಿ ಒಂದು ಸ್ವಲ್ಪ ನಮಗೆ ನೀರಿನ ಅಂಶ ಬಿಡುತ್ತೆ. ಸೊ ನಾವು 1 ಟೇಬಲ್ ಸ್ಪೂನಷ್ಟು ನಾವು ಕಡಲೆ ಹಿಟ್ಟು ಬೇಕಾಗುತ್ತೆ. ಸೊ ಕಡಲೆ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಬಿಡಬೇಕಾಗುತ್ತೆ. ಸೊ ಆ ನೀರಿನ ಅಂಶ ಈರುಳ್ಳಿಯಿಂದ ಬಿಟ್ಟಾಗ ಸೊ ನಮಗೆ ಸ್ವಲ್ಪ ನೀರಿನ ಅಂಶ ಕನ್ಸಿಸ್ಟೆನ್ಸಿ ಸ್ವಲ್ಪ ದೋಸೆ ಬ್ಯಾಟರ್ಗೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಒಂದು ಪ್ಯಾನ್ ಬಿಸಿ ಆದಮೇಲೆ ಆ ಥರ ಎಣ್ಣೆನ ಸವರ್ಕೊಂಡು ಈ ಥರ ನೋಡಿ ಸ್ಮಾಲ್ ನಾವು ವಡೆ ಸೈಜ್ ಏನು ಮಾಡ್ಕೊತ ಆ ಥರ ಮಾಡಿಕೊಂಡು ನಾವು ಈ ಥರ ಪ್ಯಾನ್ ಮೇಲೆ ಹಾಕೋಬೇಕಾಗತ್ತೆ. ಸೊ ನಾವು ಕಾರ್ನರ್ಸಲ್ಲಿ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಬೋತ್ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಲೋ ಫ್ಲೇಮಲ್ಲಿ ನೀವು ಅದನ್ನು ಫ್ರೈ ಮಾಡ್ಕೊಂಡಾಗ. ಸೊ ಈ ಥರ ನೀವು ಉಲ್ಟಾ ಮಾಡ್ಕೊಂಡು ಚೆನ್ನಾಗಿ ಬೋತ್ ಸೈಡ್ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಮಯೋನೀಸ್, ಕೆಚಪ್ ಅಥವಾ ಒಂದು ಚೀಸಿ ಡಿಪ್ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಚೀಸಿ ಡಿಪ್ ಮನೇಲಿ ನಾವು ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಸೊ ನಾನು ಒಂದು ಸ್ವಲ್ಪ ತುರಿದಿರೋಂಥ ಪನ್ನೀರು ಅಥವಾ ನಾವು ಕೈಯಲ್ಲಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನಾನು ಅಮೂಲ್ ಕ್ರೀಮ್ನ ಹಾಕ್ಕೊಂಡಿದ್ದೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಹಾಕೊಂಡ್ರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ಕಾಗಿ ಬರಲಿ ಅಂತ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಸಾಕು. ಸೊ ಮಿಕ್ಸಿಯಲ್ಲಿ ಚೆನ್ನಾಗಿ ಸ್ಮೂತಾಗಿ ಬ್ಲೆಂಡ್ ಆದಮೇಲೆ ಈ ಥರ ಒಂದು ಸ್ಮೂತ್ ಪೇಸ್ಟ್ ರೆಡಿ ಆಗುತ್ತೆ. ಸೊ ಈ ಥರ ನೀವು ಹಾಕ್ಕೊಂಡು ಇದನ್ನು ನೀವು ಒಂದು ಚಿಕ್ಕ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಚಿಕ್ಕ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಆರಿಗ್ಯಾನೋ ಹಾಕೋತೆ, ಸೊ ಟೇಸ್ಟ್ ಎನ್ಹ್ಯಾನ್ಸ್ ಆಗಲಿ ಅಂತ. ಸೊ ಕಂಪ್ಲೀಟ್ಲಿ ಆಪ್ಷನಲ್. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ಇವಾಗ ನಾವು ಪ್ಲೇಟಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಪ್ಲೇಟಿಂಗಲ್ಲಿ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಕೊರಿಯನ್ ವೆಜಿಟೇಬಲ್ ಪ್ಯಾನ್ ಕೇಕ್ನ ಇಟ್ಕೊತಾ ಇದ್ದೀನಿ. ಇಟ್ಬಿಟ್ಟು ಅದಕ್ಕೆ ನಾನು ಚೀಸಿ ಟಿಪ್ ನಾವೇನು ರೆಡಿ ಮಾಡಿ ಅದನ್ನ ಇಟ್ಕೊತಾ ಇದ್ದೀನಿ. ಸೊ ಇದೊಂದು ಪರ್ಫೆಕ್ಟ್ ಆದ ಹೆಲ್ತ್ ಕಾಂಬಿನೇಷನ್ ಕೂಡ ಹೌದು, ಹಾಗೆ ಮಕ್ಕಳು ಕೂಡ ಅದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋ ಜೊತೆಗೆ ಬರ್ತಾ ಇರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಆ್ಯಂಡ್ ಹ್ಯಾವ್ ಅ ನೈಸ್